ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯ ಜಿಲ್ಲೆಯಾದ್ಯಂತ ದಿನೇ ದಿನೇ ಚಿರತೆ ಹಾವಳಿ ಹೆಚ್ಚಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯದ ಹೊರವಲಯದಲ್ಲಿರುವಂತಹ ಬೂತನ ಹೊಸೂರು ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ 3 ಚಿರತೆ ಮರಿಗಳು ಪ್ರತ್ಯಕ್ಷ ಆಗಿದ್ದು, ಈ ಕಾರಣದಿಂದಾಗಿ ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು. ಯಾಕಂದರೆ ಇಡೀ ಗ್ರಾಮದವರು ಕೂಡ ಇಲ್ಲಿ ಬರುವಂಥ ಜಮೀನು ಕೂಡ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಆತಂಕ ಇತ್ತು. ಯಾಕಂದರೆ ನಿಜಕ್ಕೂ ಕೂಡ ಇಲ್ಲಿ ಪ್ರತಿದಿನ ಚಿರತೆಗಳ ಹಾವಳಿಯಿಂದ ಸಾಕು ಪ್ರಾಣಿಗಳ ಮೇಲೂ ಕೂಡ ದಾಳಿ ಮಾಡ್ತಾ ಇತ್ತು. ದಾಳಿ ಮಾಡ್ತಿರುವ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ಇರುವಂಥದ್ದು. ಈಗ ಸದ್ಯಕ್ಕೆ ಚಿರತೆ ಮರಿಗಳಿಗಾಗಿ ಹುಡುಕೊಂಡಂಥ ತಾಯಿ ಚಿರತೆ ಈಗ ಬೋನಿಗೆ ಬಿದ್ದಿದೆ. ಬೋನಿಗೆ ಬಿದ್ದು ಈಗ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿರುವಂಥದ್ದು. ಕಳೆದ 2 ದಿನಗಳಿಂದ ಈ ಒಂದು ಚಿರತೆಯನ್ನು ಸೆರೆ ಹಿಡಲಿಕ್ಕೆ ಕೂಡ ಬೋನನ್ನು ಇರಿಸಲಾಗಿತ್ತು. ಈಗ ಬೋನಿಗೆ ಚಿರತೆ ಬಿದ್ದಿರುವಂಥದ್ದು. ಚಿರತೆ ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವಂಥದ್ದು. ಎಲ್ಲರೂ ಕೂಡ ಮುಗಿಬಿದ್ದು ಚಿರತೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಆತಂಕ ಇತ್ತು. ಚಿರತೆ ಪದೇ ಪದೇ ಕಾಣಿಸ್ತಾ ಇತ್ತು. ಚಿರತೆ ಕಾಣಿಸ್ತಿದ್ದಂಥ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಜನರುಗಳ ಮೇಲೂ ಏನು ದಾಳಿ ಮಾಡುತ್ತೆ, ಇಲ್ಲ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತೆ ಅನ್ನುವಂಥ ಆತಂಕ ಇತ್ತು. ಆ ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಒಂದು ರೀತಿಯಲ್ಲಿ ಆತಂಕ ಇತ್ತು. ಈಗ ಆ ಒಂದು ಚಿರತೆ ಸೆರೆಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೈತರು ಖುಷಿ ಪಟ್ಟಿದ್ದಾರೆ. ಈ ಕಾರಣದಿಂದಾಗಿ ಬೋನಲ್ಲಿರುವಂಥ ಚಿರತೆ ವೀಕ್ಷಣೆ ಮಾಡಲಿಕ್ಕೆ ಇಡೀ ಗ್ರಾಮಸ್ಥರು, ಅಂದರೆ ಬೂತನ ಹೊಸೂರು ಅಲ್ಲ, ಅಕ್ಕಪಕ್ಕದ ಗ್ರಾಮದಲ್ಲೂ ಕೂಡ ಜನರು ಬಂದು ವೀಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯಾದ್ಯಂತ ದಿನೇ ದಿನೇ ಚಿರತೆ ಹಾವಳಿ ಹೆಚ್ಚಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯದ ಹೊರವಲಯದಲ್ಲಿರುವಂಥ ಬೂತನ ಹೊಸೂರು ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ 3 ಚಿರತೆ ಮರಿಗಳು ಪ್ರತ್ಯಕ್ಷ ಆಗಿದ್ದು, ಈ ಕಾರಣದಿಂದಾಗಿ ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು. ಯಾಕಂದರೆ ಇಡೀ ಗ್ರಾಮದವರು ಕೂಡ ಇಲ್ಲಿ ಬರುವಂಥ ಜಮೀನು ಕೂಡ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಆತಂಕ ಇತ್ತು. ಯಾಕಂದರೆ ನಿಜಕ್ಕೂ ಕೂಡ ಇಲ್ಲಿ ಪ್ರತಿದಿನ ಚಿರತೆಗಳ ಹಾವಳಿಯಿಂದ ಸಾಕು ಪ್ರಾಣಿಗಳ ಮೇಲೂ ಕೂಡ ದಾಳಿ ಮಾಡ್ತಾ ಇತ್ತು. ದಾಳಿ ಮಾಡ್ತಿರುವ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ಇರುವಂಥದ್ದು. ಈಗ ಸದ್ಯಕ್ಕೆ ಚಿರತೆ ಮರಿಗಳಿಗಾಗಿ ಹುಡುಕೊಂಡಂಥ ತಾಯಿ ಚಿರತೆ ಈಗ ಬೋನಿಗೆ ಬಿದ್ದಿದೆ. ಬೋನಿಗೆ ಬಿದ್ದು ಈಗ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿರುವಂಥದ್ದು. ಕಳೆದ 2 ದಿನಗಳಿಂದ ಈ ಒಂದು ಚಿರತೆಯನ್ನು ಸೆರೆ ಹಿಡಲಿಕ್ಕೆ ಕೂಡ ಬೋನನ್ನು ಇರಿಸಲಾಗಿತ್ತು. ಈಗ ಬೋನಿಗೆ ಚಿರತೆ ಬಿದ್ದಿರುವಂಥದ್ದು. ಚಿರತೆ ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವಂಥದ್ದು. ಎಲ್ಲರೂ ಕೂಡ ಮುಗಿಬಿದ್ದು ಚಿರತೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಆತಂಕ ಇತ್ತು. ಚಿರತೆ ಪದೇ ಪದೇ ಕಾಣಿಸ್ತಾ ಇತ್ತು. ಚಿರತೆ ಕಾಣಿಸ್ತಿದ್ದಂಥ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಜನರುಗಳ ಮೇಲೂ ಏನು ದಾಳಿ ಮಾಡುತ್ತೆ, ಇಲ್ಲ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತೆ ಅನ್ನುವಂಥ ಆತಂಕ ಇತ್ತು. ಆ ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಒಂದು ರೀತಿಯಲ್ಲಿ ಆತಂಕ ಇತ್ತು. ಈಗ ಆ ಒಂದು ಚಿರತೆ ಸೆರೆಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೈತರು ಖುಷಿ ಪಟ್ಟಿದ್ದಾರೆ. ಈ ಕಾರಣದಿಂದಾಗಿ ಬೋನಲ್ಲಿರುವಂಥ ಚಿರತೆ ವೀಕ್ಷಣೆ ಮಾಡಲಿಕ್ಕೆ ಇಡೀ ಗ್ರಾಮಸ್ಥರು, ಅಂದರೆ ಬೂತನ ಹೊಸೂರು ಅಲ್ಲ, ಅಕ್ಕಪಕ್ಕದ ಗ್ರಾಮದಲ್ಲೂ ಕೂಡ ಜನರು ಬಂದು ವೀಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕಂದರೆ ಸಹಜವಾಗಿ ಚಿರತೆಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆತಂಕ ಇರುತ್ತೆ. ಈ ಒಂದು ಆತಂಕ ಈಗ ಸದ್ಯಕ್ಕೆ ಚಿರತೆ ಬೋನಿಗೆ ಬಿದ್ದಿದ್ದಂಥ ಕಾರಣಕ್ಕೋಸ್ಕರ ದೂರ ಆಗಿದೆ. ಈಗ ಸದ್ಯಕ್ಕೆ ಚಿರತೆ ಬೋನಿಗೆ ಬಿದ್ದಿರುವಂಥ ಜನ ನಿಟ್ಟುಸಿರು ಬಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ.